ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279ಇಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು ಕ್ವಿಕ್ ರೀಡಿಂಗ್ ಮತ್ತು ಶಾರ್ಟ್ ವಿಡಿಯೋ ಇದು, ಓಕೆನಾ? ಸೊ ಎಲ್ರಿಗೂ ಇದೇನೆಂದರೆ ಬಾಬಾರವರ ಆಶೀರ್ವಾದ, ನಿಮ್ಮ ಶ್ರದ್ಧೆ ನಿಮ್ಮ ಭಕ್ತಿ ಯಾರಲ್ಲಿದೆ, ಓಕೆನಾ, ಅವರ ಆಶೀರ್ವಾದ ಏನು ಅಂತ ನೋಡೋಣ. ಈ ಕಾರ್ಡ್ ಬಿತ್ತು ಹಾಗೆ ತೊಗೋತಾ ಇದ್ದೀನಿ. ಫಾರ್ಮ್ಸ್ ಆಫ್ ಡಿವಿನಿಟಿ. ವಾವ್ ಬಾಬಾ, ನೀನು ಆಶೀರ್ವಾದ ಕೊಡ್ತಾ ಇದ್ದೀರಾ. ಪ್ಲೀಸ್ ಗೈಡ್ ಬಾಬಾ. ಟು 3. ಸೊ ಇಲ್ಲಿ ಫಸ್ಟ್ ಏನು ಹೇಳ್ತಾ ಇದ್ದಾರೆ ಗೊತ್ತಾ, ನೋಡಿ, ಓಕೆನಾ? ಸೊ ಇಲ್ಲೇನು ಹೇಳ್ತಾ ಇದ್ದಾರೆ, ಓಕೆ, ಫಾರ್ಮ್ಸ್ ಆಫ್ ಡಿವಿನಿಟಿ ಅಂತಾರಪ್ಪ. ಸೊ ದ ಡಿವೈನ್ ಲಿವ್ಸ್ ಇನ್ ಎವ್ರಿ ಒನ್ ಆ್ಯಂಡ್ ಎವ್ರಿಥಿಂಗ್, ಟ್ರೀಟ್ ಆಲ್ ವಿತ್ ರೆಸ್ಪೆಕ್ಟ್ ಅಂತಿದ್ದಾರೆ. ಸೊ ಪ್ರಾಣಿ ಪಕ್ಷಿ, ಮನುಷ್ಯರು ಮತ್ತು ಗಿಡ ಮರ ಎಲ್ಲದ್ರಲ್ಲೂ ಆಯಿತಾ, ಡಿವೈನ್ ಲಿವ್ಸ್ ಅಂತಾರೆ. ಅಂದರೆ ಏನು ತೊಗೊಳ್ಳಿ, ಇಲ್ಲಿ ತೊಗೊಳ್ಳಿ ಅಥವಾ ಈ ಟೇಬಲ್ ಇರ್ಬೋದು, ಈ ದೀಪ ಇರ್ಬೋದು, ಈ ಎಲ್ಲ ವಸ್ತುಗಳಲ್ಲಿ ಎಲ್ಲದರಲ್ಲೂ ಭಗವಂತ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಡಿವೈನ್ ಲಿವ್ಸ್ ಇನ್ ಎವ್ರಿ ಒನ್ ಆ್ಯಂಡ್ ಎವ್ರಿಥಿಂಗ್. ಸೊ ಹಾಗಾಗಿ ಟ್ರೀಟ್ ಆಲ್ ವಿತ್ ರೆಸ್ಪೆಕ್ಟ್ ಅಂತ ಹೇಳ್ತಾ ಇದ್ದಾರಪ್ಪ, ಓಕೆನಾ? ಸೂಪರ್. ಪಶು ಪಕ್ಷಿ ಯಾವುದೇ ಪ್ರಾಣಿಗಳಿಗೆಲ್ಲ ತೊಂದರೆ ಆಗಬಾರ್ದು, ಅದು ಓಕೆ. ಎಸ್ಪೆಷಲಿ ಇವಾಗೇನು ಹೇಳ್ತಾ ಇದ್ದಾರೆ ಗೊತ್ತಾ, ಎಸ್ಪೆಷಲಿ ಇದು ಬಿಸಿಲು ಯಾವ ಥರ ಇದೆ ಅಂದರೆ ಭಯಂಕರ ಬಿಸಿಲು. ಅದಕ್ಕೇ ಓಕೆ. ಸೊ ಇಷ್ಟು ಪಶು ಪಕ್ಷಿಗಳಂತೂ ಪಾಪ ಎಷ್ಟು ಒದಾಡತ್ವೆ ನೀರಿಗೆ ಅಂತಂದರೆ, ನಿಜವಾಗ್ಲೂ ಆದಷ್ಟು ಸಹಾಯ ಮಾಡಿ, ಆದಷ್ಟು ನಿಮ್ಮ ಬಾಲ್ಕನಿಲಿ ಅಥವಾ ನಿಮ್ಮ ಮನೆ ಮುಂದೆ ಅಥವಾ ಛತ್ ಮೇಲೆ ಅಥವಾ ಎಲ್ಲಾದರೂ ಒಂಚೂರು ನೀರು ಪಕ್ಷಿಗಳಿಗಿಡಿ, ಜೊತೆಗೆ ಪ್ರಾಣಿಗಳಿಗೆ ಪಾಪ ನಾಯಿ ಬೆಕ್ಕು ಯಾವುದಾದ್ರೂ ಇರ್ಬೋದು, ನೀರು ಮತ್ತು ಅದಕ್ಕೆ ಆದಷ್ಟು ಊಟ ಕೊಡಿ. ಈ ಬಿಸಿಲಲ್ಲಿ ನಿಜವಾಗ್ಲೂ ಹೇಳ್ತೀನಿ, ನಮಗೆ ಮನೆ ಒಳಗಿರೋದೇ ಕಷ್ಟ, ಅಂಥದ್ರಲ್ಲಿ ಪಾಪ ಹೊರಗಡೆ ಇರೋ ಪ್ರಾಣಿಗಳು ಎಷ್ಟು ಊಟ ಕಲಿಯಬೇಕಾಗತ್ತೆ. ದಯವಿಟ್ಟು ಒಂಚೂರು ದಾಕ್ಷಿಣ್ಯ ಇರಲಿ ಅಂತ ಹೇಳ್ತಾ ಇದ್ದಾರೆ. ಟ್ರೀಟ್ ಆಲ್ ವಿತ್ ರೆಸ್ಪೆಕ್ಟ್ ಅಂತ ಹೇಳ್ತಾ ಇದ್ದಾರಪ್ಪ, ಆಯಿತಾ. ಓಕೆ, ಕಾರ್ಮಿಕ್ ಡೆಟ್ ಅಂತಿದ್ದಾರೆ. ಪೇ ಆಫ್ ಓಲ್ಡ್ ಡೆಟ್ಸ್ ಆ್ಯಂಡ್ ಟ್ರೈ ನಾಟ್ ಟು ಅಕ್ಯುಮುಲೇಟ್ ನ್ಯೂ ಒನ್ಸ್. ಓಕೆ, ಇದೆಷ್ಟು ಚೆನ್ನಾಗಿ ಬರ್ತಿದೆ ಗೊತ್ತಾ. ಇದು ಹೇಗೆ ಅಂತಂದರೆ, ನಮ್ಮ ಕರ್ಮಗಳನ್ನು ಒಳ್ಳೆ ಕರ್ಮ ಬ್ಯಾಲೆನ್ಸ್ ಯಾವ ಥರ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದಾರೆ. ಇದು ಬೆಸ್ಟ್ ಇದು, ಆಯಿತಾ. ಭಗವಂತ ಹೇಳ್ತಾ ಇದ್ದಾರೆ ಅಂದರೆ ಇದಕ್ಕಿಂತ ಇನ್ನೇನೂ ಇಲ್ಲ. ಸೊ ಮುಂದೆ ನಾವು ಈ ಜನ್ಮ ಮುಗೀತು ಅಂದ ತಕ್ಷಣ ನಾವೇನು ಬ್ಯಾಗ್ ಕ್ಯಾರಿ ಮಾಡ್ತೀವಿ, ಆ ಡೆಟ್ಟು ಯಾವುದು ಅಂತಂದರೆ ನೆಗೆಟಿವ್ ಇರಲೇಬಾರ್ದು, ಯಾವುದೇ ಥರ ಎಲ್ಲ ಪಾಸಿಟಿವ್ ಆಗಬೇಕು ಅಂತಂದರೆ ನಮ್ಮ ಕರ್ಮದ ಬುತ್ತಿ ಪಾಸಿಟಿವ್ ತುಂಬಿರಬೇಕು ಅಂತಂದರೆ ಖಂಡಿತ ಒಳ್ಳೆಯದು ಮಾಡಲೇಬೇಕಾಗತ್ತೆ, ಆಯಿತಾ. ಅಂದರೆ ಯಾವ ಥರ ಮ್ಯಾಕ್ಸಿಮಮ್ ಏನು ಭಗವಂತ ಏನೂ ಹೇಳಲ್ಲ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡು ಅಥವಾ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನೀನು ಅದು ಮಾಡು ಇದು ಮಾಡು ಏನೂ ಹೇಳಲ್ಲ, ಆಯಿತಾ. ಎಲ್ಲರೂ ಒಂದೇ ಥರ ಟ್ರೀಟ್ ಮಾಡು ಅಂತ ಹೇಳ್ತಾರೆ ಅಷ್ಟೇನೆ, ಇನ್ಕ್ಲೂಡಿಂಗ್, ಆಯಿತಾ, ಇನ್ಕ್ಲೂಡಿಂಗ್ ಮನೇಲಿರೋ ಎಲ್ಡರ್ಸ್ ಇರ್ಬೋದು, ಯಂಗ್ಸ್ಟರ್ಸ್, ಚಿಕ್ಕ ಮಕ್ಕಳಿರ್ಬೋದು, ಖಂಡಿತ ಎಲ್ಲರೂ ಒಂದೇ ಸಮ ನೋಡಬೇಕು, ಒಂದೇ ಥರ ನೋಡ್ಕೋಬೇಕಾಗತ್ತೆ. ಅವ್ರ ಮನೆ ಮಕ್ಕಳು ಇವ್ರ ಮಕ್ಕಳು ಅಂತ ಭೇದ ಭಾವ ಮಾಡಬಾರ್ದು. ಜೊತೆಗೆ ಪೇರೆಂಟ್ಸ್ ಆಗಲಿ ಇನ್ಲಾಸ್ ಆಗಲಿ ಯಾರೇ ಎಲ್ಡರ್ಸ್ ಇರಲಿ ದಯವಿಟ್ಟು ನೋಡ್ಕೊಳ್ಳಿ ಚೆನ್ನಾಗಿ, ಆಯಿತಾ. ಆ ಥರ ಮಾಡೋದ್ರಿಂದ ಏನು ಅಂದರೆ ಎಲ್ಲರೂ ಒಂದೇ ಸಮನಾಗಿ ಒಳ್ಳೆ ಥರದಲ್ಲಿ ಟ್ರೀಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ತುಂಬ ಜನಕ್ಕೆ ಇವಾಗ ನಾನೇ ನೋಡ್ತೀನಲ್ಲ, ಇವಾಗ ಮಾತಾಡ್ತಾರೆ, ಎಷ್ಟು ಜನ ಮಾತಾಡ್ತಾರೆ ನನ್ನ ಹತ್ರ, ನನಗೆ ಬೇಜಾರಾಗುತ್ತೆ ಪಾಪ. ಆ್ಯಕ್ಚುಲಾಗಿ ಏನಿಲ್ಲಮ್ಮ, ಎಲ್ಲ ಇದೆ, ಬಟ್ ಆದ್ರೂ ನನ್ನನ್ನು ಆ ಥರ ಟ್ರೀಟ್ ಮಾಡ್ತಾರೆ, ಕೆಟ್ಟದಾಗಿ ಟ್ರೀಟ್ ಮಾಡ್ತಾರೆ ಅಂತ ಎಷ್ಟು ಕಣ್ಣೀರು ಹಾಕ್ಕೋತಾರೆ ಗೊತ್ತಾ. ಯಾರು ಏನು ಅಂತೆಲ್ಲ ಹೇಳೋಕ್ಕಾಗಲ್ಲ, ಯಾತಕ್ಕೋಸ್ಕರ ಅಂತೆಲ್ಲ ಮಾತಾಡೋಕ್ಕಾಗಲ್ಲ, ಬಟ್ ಆ ಥರ ಇದೆ, ಆಯಿತಾ. ಅದಿಲ್ಲದೇ ಈ ಥರ ಕಾರ್ಡ್ಸ್ ಬರ್ತಾಯಿಲ್ಲ. ಇಷ್ಟು ಜನ ಕಣ್ಣೀರು ಎಷ್ಟು ಸಂಕಟ ಪಡ್ತಾ ಇರ್ತಾರೆ ಪಾಪ ಗೊತ್ತಾ. ನಿಜವಾಗ್ಲೂ ಹೇಳ್ತೀನಿ, ಆ ಥರ ಎಲ್ಲ ಮಾಡಲೇಬಾರ್ದು, ಆ ಥರ ಕಣ್ಣೀರು ಹಾಕಿಸ್ಬಾರ್ದು. ಒಂದೊಂದು ಹನಿ ಕಣ್ಣೀರಿನ ಬೆಲೆ ಇಷ್ಟು ಡೆಟ್ ಎಷ್ಟು ನಮ್ಮ ಬುತ್ತಿ, ಕರ್ಮದ ಬುತ್ತಿ ಯಾವ ಥರ ಆ್ಯಡ್ ಆಗೋಗುತ್ತೆ ಅಂತಂದರೆ ನಿಜವಾಗ್ಲೂ ಇನ್ನು ಎಷ್ಟು ಜನ್ಮ ಹತ್ತು ಬರಬೇಕಾಗತ್ತೆ ಗೊತ್ತಾ. ಅದನ್ನು
ತೀರ್ಸೋಕ್ಕೆ ಆಯಿತಾ. ಅದು ನಿಜವಾಗ್ಲೂ ಅದ್ರ ಬದಲು ಭಗವಂತ ಈಸಿ ವೇ ಹೇಳ್ತಾ ಇದ್ದಾರೆ. ನೀವೇನು ಕಾಡಿಗೆ ಹೋಗ್ಬಿಟ್ಟು ತಪಸ್ಸು ಮಾಡಬೇಕು ಅಥವಾ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅದು ಮಾಡು ಇದು ಮಾಡು ದಾನ ಧರ್ಮ ಮಾಡು ಏನೂ ಹೇಳಲ್ಲ. ಎಷ್ಟು ಸಿಂಪಲಾಗಿ ಹೇಳ್ತಾ ಇದ್ದಾರೆ, ಯಾರಾದರೂ ತೊಂದರೆಯಲ್ಲಿದ್ದಾರೆ ನೋವಲ್ಲಿದ್ದಾರೆ ಅಂದರೆ ಅವ್ರಿಗೆ ಸಹಾಯ ಮಾಡು. ಅದೂ ಇಲ್ಲ, ಸಹಾಯ ಮಾಡಿ. ಜೊತೆಗೆ ಯಾವುದೇ ಪ್ರಾಣಿ ಪಕ್ಷಿ ಆಗಲಿ ದಯವಿಟ್ಟು ಸಹಾಯ ಮಾಡಿ. ತುಂಬ ಬಿಸಿಲಿದೆ, ಇನ್ಕ್ಲೂಡಿಂಗ್ ನಾನು ಹೇಳ್ತೀನಿ ಪಾಪ ಇದು ಈ ಹಸುಗಳು ಇರುತ್ತಲ್ವ, ಹೊರಗಡೆ ಪಾಪ ಬೀದಿಲಿರೋ ಹಸು ಎತ್ತುಗಳು ಅವುಗಳಿಗೆ ಆಕ್ಸ್ ಅವೆಲ್ಲ ಏನಂತಂದರೆ ಪಾಪ ಅದು ನೋಡೋಕ್ಕೆ ಭಯಂಕರವಾಗಿ ಭೀಕರವಾಗಿ ಕಾಣುತ್ತೆ. ಆ ಹೈಟು ಪರ್ಸನಾಲಿಟಿ ಎಲ್ಲ ನೋಡಿಬಿಟ್ರೆ ಆಕ್ಸ್ ಎಲ್ಲ. ಬಟ್ ನನಗೆ ಹೆಂಗೆ ಅಂತಂದರೆ ಪಾಪ ಅವಕ್ಕೆ ನೀರು ಇಡೋದಕ್ಕೂ ಹತ್ತಿರ ಹೋಗೋಕ್ಕೆ ಹೆದರ್ತಾರೆ ಜನ ಆಯಿತಾ, ಏನೋ ಮಾಡಿಬಿಡುತ್ತೆ ಅಂತ. ಸೊ ಆಕ್ಸ್ ಇದು ಎತ್ತು ಅಥವಾ ಅದು ಬುಲ್ ಅಂತಲೂ ಹೇಳ್ತಾರಲ್ವ. ಸೊ ಏನಾಗುತ್ತೆ ಅಂತಂದರೆ ಪಾಪ ಎಷ್ಟು ನೋಡ್ತೀವಿ ನಾವು ಬೀದಿಗಳಲ್ಲಿ ಬಿಟ್ಬಿಟ್ಟಿರ್ತಾರೆ ಅಲ್ವಾ. ಅವಕ್ಕೆ ತಿನ್ನೋಕ್ಕೂ ಇರೋದಿಲ್ಲ ಆಹಾರ, ಜೊತೆಗೆ ನೀರಂತೂ ಇರೋದೇ ಇಲ್ಲ. ಆ್ಯಂಡ್ ಅದರ ದೈತ್ಯ ಶರೀರ ಆ ಥರ ನೋಡಿದ್ರೇ ಭಯ ಆಗುತ್ತೆ, ಎಲ್ಲಿ ಬಂದು ತಿವಿದು ಬಿಡುತ್ತೋ ಅಂತ. ಪಾಪ ನಿಜವಾಗ್ಲೂ ಹೇಳ್ತೀನಿ, ಅವುಗಳು ತುಂಬ ಸಾಧು ಇರುತ್ತವೆ. ದಯವಿಟ್ಟು ಹೆಲ್ಪ್ ಮಾಡಿ ಖಂಡಿತ ಆಯಿತಾ. ನೀರು ಆ ಥರ ಬಕೀಟಲ್ಲಿ ಇಟ್ಬಿಟ್ಟು ಇಡ್ಬೋದು ಅಲ್ವಾ, ಅಟ್ಲೀಸ್ಟು ಆ ಥರ ಹೆಲ್ಪ್ ಮಾಡಿ. ತುಂಬ ಬಿಸಿಲಿದೆ ಆಯಿತಾ ಆ ಥರ. ಸೊ ಆ ಥರ ಮಾಡೋದ್ರಿಂದ ಏನು ಅಂತಂದರೆ ನಮ್ಮ ಕರ್ಮ, ನಮ್ಮ ಬುದ್ಧಿ ಒಳ್ಳೇದಾಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಪೇ ಆಫ್ ಓಲ್ಡ್ ಡೆಟ್ಸ್ ಆ್ಯಂಡ್ ಟ್ರೈ ನಾಟ್ ಟು ಅಕ್ಯುಮುಲೇಟ್ ನ್ಯೂ ಒನ್ಸ್. ಈಗ ಹೊಸದಾಗಿ ಮತ್ತೆ ಆ್ಯಡ್ ಮಾಡ್ಕೊಳಕ್ಕೆ ಹೋಗಬೇಡಿ ಅಂತಲೂ ಹೇಳ್ತಾ ಇದ್ದಾರೆ ಆಯಿತಾ. ಅಂದರೆ ಹೇಗೆ ಹಳೆದನ್ನು ಕಿತ್ತಾಕ್ಬೋದು, ಹಳೆ ಏನೋ ನಮ್ಮ ಹಳೆ ಕರ್ಮಗಳನ್ನ ಯಾವ ಥರ ಕ್ಲಿಯರ್ ಮಾಡ್ಕೋಬೋದು ಅಂತ ಭಗವಂತ ಹೇಳ್ತಾ ಇದ್ದಾರೆ. ಸಿಂಪಲ್ ಈಸಿ ಸೊಲ್ಯೂಷನ್ ಹೇಳ್ತಾ ಇದ್ದಾರೆ ಭಗವಂತ ಅಷ್ಟೇ. ಚೆನ್ನಾಗಿರ್ಬೇಕಾ ನೀವು ಈ ಥರ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಒಂದಷ್ಟು ದಿವಸ ಏನು ಗೊತ್ತಾ, ಸಿಂಪಲಾಗಿ ಹೇಳ್ತೀನಿ, ಒಂದಷ್ಟು ದಿವಸ ನೀವು ಕಂಟಿನ್ಯೂಸ್ ಆಗಿ ಸುಮ್ಮನೆ ಕಂಟಿನ್ಯೂಸ್ ಆಗಿ ಒಂಚೂರು ಇದು ಕಾಳುಗಳು ಆ ಥರದ್ದು ಅಥವಾ ಅಕ್ಕಿ ಈ ಥರ ಪ್ರಾಣಿ ಇದು ಪಕ್ಷಿಗಳಿಗೆ ಹಾಕಿ ಆಯಿತಾ. ಆ್ಯಂಡ್ ಛತ್ತ ಮೇಲೆ ಹಾಕಬಾರ್ದು ಅಂತ ಹೇಳ್ತಾರೆ ಪಕ್ಷಿಗಳಿಗೆಲ್ಲ ಊಟನ. ಇದು ಬಾಲ್ಕನಿ ಥರ ಇದೆ ಅಂದ್ರೂ ಹಾಕ್ಬೋದು, ಆಚೆ ಕಡೆ ಹಾಕ್ಬೋದು ಅಂತ ಹೇಳ್ತಾರೆ ನೋಡಿ. ಓಕೆನಾ. ಸೊ ಖಂಡಿತ ಹಾಕಿ ಆಯಿತಾ. ಅದರಿಂದ ಎಷ್ಟೋ ನಮ್ಮ ಕರ್ಮಗಳು ಚೇಂಜಸ್ ಆಗುತ್ತೆ, ಅವ್ರುಗಳ ಆಶೀರ್ವಾದನೂ ಸಿಗುತ್ತೆ ನಮಗೆ ಆಯಿತಾ ಆ ಥರ. ಸೊ ಅದರಿಂದ ನಮ್ಮ ಮುಂದಿನ ಜೀವನ ಸುಗಮವಾಗ್ತಾ ಹೋಗುತ್ತೆ, ಅಷ್ಟಂತೂ ಖಂಡಿತ. ಸೊ ಪ್ರೊಟೆಕ್ಟರ್ ಅಂತ ಬಂದಿದೆಯಪ್ಪ. ಬಾಬಾ ವಿಲ್ ಡಿಸ್ಟ್ರಾಯ್ ಯುವರ್ ಫಿಯರ್ ಆ್ಯಂಡ್ ಪ್ರೊಟೆಕ್ಟ್ ಯು. ಯಾಕೆ ಭಯ ಪಡ್ತೀಯಪ್ಪ ಅಂತ ಇದ್ದಾರೆ. ಎಲ್ಲ ತೊಂದರೆ ಭಯ ಎಲ್ಲದನ್ನೂ ನಾನು ಕಿತ್ತು ಬಿಸಾಕ್ತೀನಿ, ಪ್ರೊಟೆಕ್ಟ್ ಮಾಡ್ತೀನಿ ಅಂತ ಆಶೀರ್ವಾದ ಮಾಡ್ತಾ ಇದ್ದಾರೆ ನಿಮಗೆ, ನಿಮ್ಮ ಫ್ಯಾಮಿಲಿಗೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ಆ್ಯಂಡ್ ಇದು ಇನ್ನೊಂದೇನು ಹೇಳ್ತಾ ಇದ್ದಾರೆ, ಆ್ಯಕ್ಚುಲಾಗಿ ಹೇಳು ಅಂತಿದ್ದಾರೆ, ಇದನ್ನು ಯಾರೋ ಮಾಡ್ತಿದ್ದಾರೆ ಕ್ಲಿಯರಾಗಿ, ಇದನ್ನು ನಡೆಸ್ಕೊಂಡು ಬರ್ತಿದ್ದಾರೆ, ಅವ್ರಿಗೂ ವೆರಿ ಗುಡ್ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ತುಂಬ ಸಂತೋಷ ಪಡ್ತಾ ಇದ್ದಾರೆ. ಭಗವಂತನ ಆಶೀರ್ವಾದ ಇನ್ನೂ ಆಗ್ತಾಯಿದೆ. ಯಾತಕ್ಕೆ ನಿಮ್ಮ ನಿಮ್ಮ ಕರ್ಮ ಕ್ಲಿಯರ್ ಆಗ್ತಾ ಇದೆ ಅಂದರೆ ನೀವು ಈ ಥರ ಎಲ್ಲ ಮಾಡ್ತಾ ಇದ್ದೀರಾ ಅಂತಲೂ ಹೇಳ್ತಾ ಇದ್ದಾರೆ. ಓ ಮೈ ಗಾಡ್. ಓಕೆ. ಸೊ ಈ ಥರ ಎಲ್ಲ ಮಾಡಿದ್ರಿಂದ ನೀವೇನು ಪ್ರಾಣಿ ಪಕ್ಷಿಗಳಿಗಾಗಲಿ ಆ ಥರ ಹಣ್ಣು ಇದು ಕೊಡ್ತಾ ಇದ್ದೀರಾ ಅಂತ ತೋರಿಸ್ತಾ ಇದ್ದಾರೆ. ಓಕೆ. ಸೊ ಅದು ಏನೇನು ಹೆಲ್ಪ್ ಮಾಡ್ತಾ ಇದ್ದೀರಾ ಪ್ರಾಣಿ ಪಕ್ಷಿಗಳಿಗೆಲ್ಲ, ಅದ್ರ ಜೊತೆಗೆ ಯಾರಿಗೆಲ್ಲ ತೊಂದರೆ ಇದೆ, ಅವಶ್ಯಕತೆ ಇದೆ, ಅವ್ರಿಗೆಲ್ಲ ಹೆಲ್ಪ್ ಮಾಡ್ತಾ ಇದ್ದೀರಾ. ಓಕೆ. ಈ ಥರ ಶೆಲ್ಟರ್ಸ್ ಹತ್ರ ಇರೋರಿಗೆಲ್ಲ ಆಯಿತಾ, ಓಲ್ಡ್ ಏಜ್ ಹೋಮ್ ಇರ್ಬೋದು, ಶೆಲ್ಟರ್ಸ್ಗಳಿಗೆ ನಿಮ್ಮ ದಾನ ಧರ್ಮ ನೀವೇನು ಮಾಡ್ತಾಯಿದ್ದೀರಾ ಭಗವಂತ ಅದಕ್ಕೆ ಅವಾಗಲೇ ಹೇಳಿಸಿದ್ರು ಅನಿಸುತ್ತೆ, ಮೆಚ್ಚಿದ್ದಾರೆ ಅಂತ. ಬಟ್ ಇವಾಗ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ, ನೀವು ಮಾಡ್ತಾ ಇದ್ದೀರಾ ಕೆಲಸ ಆಲ್ರೆಡಿ ಅಂತಲೂ ಹೇಳ್ತಾ ಇದ್ದಾರೆ. ಓಕೆನಾ. ಇದು ಎಷ್ಟು ಬ್ಯೂಟಿಫುಲ್ ಎನರ್ಜಿ ಅಂದರೆ ಅದರಿಂದ ನಿಮ್ಮ ಕರ್ಮಗಳು, ನಿಮ್ಮ ಪಾಪದ ಬುತ್ತಿ ಏನಿತ್ತು ಅಂದರೆ ಯಾವುದೋ ಕ್ಯಾರಿ ಫಾರ್ವರ್ಡ್ ಇದು ಬಿಡಿ ಆಯಿತಾ, ಯಾವುದೋ ಜನ್ಮದ ಕ್ಯಾರಿ ಫಾರ್ವರ್ಡ್ ಎಲ್ಲ ಕ್ಲೀನ್ ಆಗೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಅಷ್ಟೇ ಅಲ್ಲ, ನಿಮ್ಮ ಮತ್ತು ನಿಮ್ಮ ಫ್ಯಾಮಿಲಿ ಕೂಡ ಪ್ರೊಟೆಕ್ಟ್ ಆಗ್ತಾ ಇದೆ ನೀವು ಮಾಡ್ತಿರೋ ದಾನ ಧರ್ಮದಿಂದ ಅಂತ ಹೇಳ್ತಾ ಇದ್ದಾರೆ. ಸೋ ಬ್ಯೂಟಿಫುಲ್ ಎನರ್ಜಿ. ಓಕೆ. ನೋಡಿ, ಅದೇನು ಹೇಳಿಸ್ಬೇಕೋ ಅದು ಹೇಳಿಸೋವರೆಗೂ ಬಿಡೋದಿಲ್ಲ, ಬೇರೆ ಕಾರ್ಡ್ ತೆಗಿಯೋಕ್ಕೂ ಬಿಡೋಲ್ಲ. ನೋಡಿದ್ರಾ ಈ ಥರ ಅಂತೂ ನಿಮಗೆ ಹೇಳಬೇಕಿತ್ತು, ಯಾರೋ ಇದು ತುಂಬ ಮಾಡ್ತಾ ಇದ್ದಾರೆ ಈ ಥರ ಅಂತ, ಅದನ್ನು ಹೇಳಿಸೋವರೆಗೂ ಬಿಡಲಿಲ್ಲ ನೋಡಿ. ಓಕೆ ಬಾಬಾ. ಎಸ್, ಪ್ಲೀಸ್ ಗೈಡ್. ಎಸ್. ಮೈಂಡ್ ಪವರ್. ಓಕೆ.
ಯುವರ್ ಮೈಂಡ್ ಹ್ಯಾಸ್ ಟ್ರೆಮೆಂಡಸ್ ಪವರ್, ಸರೆಂಡರ್ ಇಟ್ ಟು ಬಾಬಾ ಆ್ಯಂಡ್ ಲೆಟ್ ಹಿಮ್ ಡೈರೆಕ್ಟ್ ಇಟ್. ಟ್ರೆಮೆಂಡಸ್ ಪವರ್ ಇದೆಯಂತಪ್ಪ, ಭಗವಂತನ ಆಶೀರ್ವಾದ ಯಾವ ರೀತಿ ಆಗಿದೆ ಅಂತ ತೋರಿಸ್ತಾ ಇದ್ದಾರೆ. ಕ್ರೌನ್ ಚಕ್ರ ಆ್ಯಕ್ಟಿವೇಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಟ್ರೆಮೆಂಡಸ್ ಪವರ್ ಇದಂತೂ, ಸೂಪರ್ ಎನರ್ಜಿ. ಸೊ ಅವ್ರಿಗೆ ನಿಮಗೆ ಏನು ಈ ಥರ ಹೇಳ್ತಾ ಇದ್ದಾರೆ, ಭಗವಂತನ ಪಾದಕ್ಕೆ ಹಾಕ್ಬಿಡು ಅಂತ ಹೇಳ್ತಾ ಇದ್ದಾರೆ. ಆ ಪವರ್ ಏನಿದೆ, ಆ ಶಕ್ತಿ ಏನಿದೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ, ಆಯಿತಾ. ಅವ್ರು ನಿಮಗೆ ಡೈರೆಕ್ಟ್ ಮಾಡ್ತಾರೆ. ಇದೆಲ್ಲ ನಿಮ್ಗೆ ಯಾಕೆ ಈ ಥರ ಒಂದು ಪವರ್ ಬಂದಿದೆ ಅಂತಂದರೆ, ನೀವು ಮಾಡಿರೋ ದಾನ ಧರ್ಮ ಪುಣ್ಯದ ಫಲ ಅಂತ ಹೇಳ್ತಿದ್ದಾರೆ. ಓ ಮೈ ಗಾಡ್, ಯಾರಪ್ಪ ಇದು, ನಿಜವಾಗ್ಲೂ ಸೂಪರ್ ಎನರ್ಜಿ ಬರ್ತಾ ಇದೆ. ಓಕೆ, ಓ ಮೈ ಗಾಡ್, ಇಲ್ಲಿ ನೋಡಿ ಚಮತ್ಕಾರಗಳ ಸುರಿಮಳೆ ಅಂತಿದ್ದಾರೆ. ಮಿರಕಲ್ ಹ್ಯಾಪನ್ಸ್, ಲುಕ್ ಔಟ್ ಫಾರ್ ದ ಮಿರಕಲ್ ಇನ್ ಯುವರ್ ಲೈಫ್. ಓ ಆಯ್ತಲ್ಲ, ಇಲ್ಲೇ ಹೇಳಿದ್ರು, ನಿನ್ನ ಒಳ್ಳೆತನ, ನಿಮ್ಮ ದಾನ ಧರ್ಮ ಪುಣ್ಯದ ಫಲ ಯಾವ ರೀತಿ ಆ್ಯಡ್ ಆಗಿ, ಯಾವ ಥರ ಪವರ್, ನಿಮ್ಮದು ಶಕ್ತಿ ಯಾವ ಥರ ಆಗ್ತಾಯಿದೆ ಅಂತಂದರೆ, ಓಕೆ, ಚಮತ್ಕಾರಗಳ ಸುರಿಮಳೆ ಆಗೋಗ್ತಾ ಇದೆ ಅಂತ ತೋರಿಸ್ತಾ ಇದ್ದಾರೆ, ಆಯಿತಾ. ಚಮತ್ಕಾರಗಳ ಸುರಿಮಳೆ ನಿಮ್ಮ ಜೀವನದಲ್ಲಿ ಶುರು ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಈಗ ಶುರು ಆಗಿದೆ ಅಂತಿದ್ದಾರೆ. ಯಾಕೆ ಅಂತಂದರೆ, ನಿಮ್ಮ ಡೆಟ್ ಏನಿತ್ತು ಅಂದರೆ ನಿಮ್ಮ ಪಾಪದ ಕೊಡಗಳು ಏನಿತ್ತು ಕ್ಲಿಯರ್ ಆಗೋಗಿದೆ ಅಂತ. ಇದನ್ನು ನೆಗೆಟಿವ್ ಆಗಿ ನಾನು ಹೇಳ್ತಾ ಇಲ್ಲ, ಆಯಿತಾ. ಯಾವ ಜನ್ಮದಲ್ಲಿ ಯಾರು ಏನು ಮಾಡಿದ್ವಿ ಗೊತ್ತಿಲ್ಲ. ಸೊ ಅಂದರೆ ಈ ಥರ ನೀವು ಏನು ಮಾಡಿದ್ದೀರಾ ಅದರಿಂದ ಫುಲ್ ಕ್ಲೀನ್ ಆಗೋಗಿದೆ ಅಂತ ಹೇಳ್ತಾ ಇದ್ದಾರಪ್ಪ, ಆಯಿತಾ. ಫುಲ್ ಕ್ಲೀನಾಗಿ ಚಮತ್ಕಾರಗಳ ಸುರಿಮಳೆ ಶುರುವಾಗೋಗ್ತಾ ಇದೆ, ಶಕ್ತಿ ಜಾಗೃತವಾಗ್ತಾ ಇದೆ ನಿಮ್ಮಲ್ಲಿ ಅಂತಲೂ ಹೇಳ್ತಾ ಇದ್ದಾರೆ. ಎಸ್ ಬಾಬಾ, ಇನ್ನೇನು ಹೇಳಬೇಕು. ಹಾರ್ಡ್ ವರ್ಕ್, ಓಕೆ, ವರ್ಕ್ ಡಿಲಿಜೆಂಟ್ಲಿ ಆ್ಯಂಡ್ ಯು ವಿಲ್ ಬಿ ರಿವಾರ್ಡೆಡ್. ಬಾಪ್ರೆ, ಇವಾಗಿನೂ ಹೇಳ್ಸಿದ್ರು ಗೊತ್ತಾ, ಆಕ್ಸ್ ಎಲ್ಲದಕ್ಕೂ ಊಟ ತಿಂಡಿ ನೀರು ಕುಡಿಸಿ ಚೆನ್ನಾಗಿ ಅಂತ. ನೋಡಿ ಅದೇ ಬರ್ತಾ ಇದೆ ಮತ್ತೆ. ಪಾಪ ನಿಜವಾಗ್ಲೂ ಹೇಳ್ತೀನಿ, ಕೆಲಸ ಅಂತೂ ಮಾಡಿಸ್ತೀವಿ, ಚೆನ್ನಾಗಿ ದುಡಿಸ್ತೀವಿ ಅಲ್ವಾ. ಒಂದೊಂದು ಸಲ ಪಾಪ ಅವಕ್ಕೆ ನೀರು ಬೇಕು ಅಂದ್ರೂ ಅವುಗಳು ಎಷ್ಟು ನಮ್ಮ ಮೇಲೆ ಅವಲಂಬನೆ ಇರುತ್ತೆ ಅಂತಂದರೆ, ದಯವಿಟ್ಟು ಆ ಥರ ಮಾಡಬಾರ್ದು. ನೀವು ಎಲ್ಲಾದರೂ ನೋಡ್ತಾ ಇದ್ದೀರಾ ಆ ಥರ ಆ ಥರ ಜನಗಳು ಆ ಥರ ಕೆಟ್ಟದಾಗಿ ವರ್ತಿಸ್ತಾ ಇದ್ದಾರೆ ಪ್ರಾಣಿ ಪಕ್ಷಿಗಳ ಹತ್ರ ಅಂತಂದರೆ, ದಯವಿಟ್ಟು ಹೆಲ್ಪ್ ಮಾಡಿ ಅಂತಲೂ ಹೇಳ್ತಾ ಇದ್ದಾರೆ. ಆ್ಯಂಡ್ ಇದು ನಿಮಗಲ್ಲ, ಯಾರು ಮಾಡ್ತಾ ಇದ್ದೀರಾ ಆಲ್ರೆಡಿ ಅವ್ರಿಗಲ್ಲ, ಆಯಿತಾ. ನೀವು ಸಖತ್ತಾಗಿ, ಯಾರಂತ ಗೊತ್ತಿಲ್ಲಪ್ಪ, ಇದು ತುಂಬ ಬ್ಯೂಟಿಫುಲ್ ಎನರ್ಜಿ ಬರ್ತಾ ಇದೆ ಸಖತ್ತಾಗಿ. ಸೊ ವರ್ಕ್ ಡೆಲಿಜೆಂಟ್ಲಿ ಆ್ಯಂಡ್ ಯು ವಿಲ್ ಬಿ ರಿವಾರ್ಡೆಡ್ ಅಂತಿದ್ದಾರೆ. ಆ್ಯಂಡ್ ಸದ್ಯದಲ್ಲೇ ಮಿರಕಲ್ಸ್ ಅಬಂಡೆನ್ಸ್ ಅಂತ ಕಾರ್ಡ್ ಬರುತ್ತಾ ನೋಡೋಣ ಇರಿ, ಆಯಿತಾ. ನೆಕ್ಸ್ಟ್ ಇನ್ನೊಂದು ಕಾರ್ಡ್ ತೆಗಿ ಅಂತಿದ್ದಾರೆ. ಮಿರಕಲ್, ಚಮತ್ಕಾರಗಳ ಸುರಿಮಳೆ ಆಗ್ತಾ ಇದೆ ಅಂತಿದ್ದಾರೆ, ಆಯಿತಾ. ಬ್ಯೂಟಿಫುಲ್, ನೀವು ಹೆಲ್ಪ್ ಮಾಡ್ತಾ ಇದ್ದೀರಾ ಆಗ್ಲೇ ಅಂತಲೂ ಹೇಳ್ತಾ ಇದ್ದಾರೆ, ಆಯಿತಾ. ಖಂಡಿತ ಅಲ್ವಾ. ಯಾರೋ ಒಂದು ನೋವಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ, ದುಃಖದಲ್ಲಿದ್ದಾರೆ ಅಂದರೆ ಹಾಗೆ ಹೊರಟಂತೂ ಹೋಗೋದಿಲ್ಲ. ಏಕೆಂದರೆ ನೀವು ಇದು ಮ್ಯಾಜಿಕಲ್ ಮೀಡಿಯಾ 279 ಫ್ಯಾಮಿಲಿಯವರು ಅಂತ ಅಂದಮೇಲೆ 100% ನನಗೆ ಗೊತ್ತು. ದಯೆ ಕರುಣೆ ಅನ್ನೋದು ನಿಮ್ಮಲ್ಲಿ ತುಂಬಿರುತ್ತೆ, ಆಯಿತಾ. ಡೆಫಿನೆಟಾಗಿ ತುಂಬಿದೆ. ಓಕೆ, ಸದ್ಗುರು, ಓ ಬಾಬಾ ಬಂದುಬಿಟ್ರು. Baba is a true guru who takes on the suffering of his devotees. He will grant you relief and success. Oh my goodness. ಏನು ತೊಂದರೆ ತಾಪತ್ರಯಗಳಿದೆ ಎಲ್ಲ ಕಿತ್ತು ಬಿಸಾಕ್ತೀನಿ ಅಂತ ಭಗವಂತ ಆಶೀರ್ವಾದ ಮಾಡ್ತಾ ಇದ್ದಾರೆ. ಮೈ ಗಾಡ್. ಸೊ ಇಲ್ಲಿ ಇನ್ನು ಸದ್ಗುರು ಬಾಬಾ ಬಂದಿದ್ದಾರೆ. ಇನ್ನೇನು ಹೇಳೋದು, ನನಗೆ ಮಾತಾಡೋಕ್ಕೆ ಆಗ್ತಾ ಇಲ್ಲ. ಬಾಬಾ ನೋಡಿ, ಬಾಬಾ ಪ್ಲೀಸ್ ಬ್ಲೆಸ್. ಎಸ್ ಬಾಬಾ. ಇಲ್ಲೂ ಹೇಳ್ತಾರೆ ನೋಡಿ, ಇದೇ ನನಗೆ ತುಂಬ ಇಷ್ಟ ಆಗೋದಂದರೆ ಸಬ್ಕಾ ಮಾಲಿಕ್ ಏಕ್ ಅಂತ. ಭಗವಂತ ನಿಜವಾಗ್ಲೂ ಎಷ್ಟು ಚಮತ್ಕಾರ ಮಾಡ್ಬೋದಾಗಿತ್ತು, ಮಾಡಿದ್ದಾರೆ ಅವರು, ಬೇಕಾದ ಮಾಡಿದ್ದಾರೆ ಗುರುಗಳು. ಬಟ್ ಸ್ಟಿಲ್ ಅವ್ರು ಒಂದು ಸಲನೂ ಹೇಳ್ಕೊಳ್ಳಲ್ಲ ನೋಡಿ. ನೀವು ಯಾವುದೇ ಗುರುಗಳು ತೊಗೊಳ್ಳಿ, ಅವರು ಇವರು ಅಂತಲ್ಲ, ಯಾವತ್ತೂ ಹೇಳ್ಕೊಳ್ಳಲ್ಲ ನನ್ನಲ್ಲಿ ಆ ಶಕ್ತಿ ಇದೆ, ನಾನು ಆ ಥರ ಮಾಡ್ತಾಯಿದ್ದೀನಿ ಅಂತ ಭಗವಂತ ಹೇಳೋದೇ ಇಲ್ಲ. ಎಲ್ಲ
ಸಬ್ಕಾ ಮಾಲಿಕ್ ಏಕ್ ಅಂತ ಅಂದ್ಬಿಡ್ತಾರೆ ಯಾವಾಗ್ಲೂ ಇವರು. ಈ ಬೇರೆಯವರೆಲ್ಲರೂ ತಾಯಿ ಇದ್ದಾರೆ, ಅಮ್ಮ ಇದ್ದಾರೆ, ಅಥವಾ ಭಗವಂತ ನೋಡ್ಕೋತಾರೆ ಅಂತ ಆ ಥರ ಹೇಳ್ತಾರೆ ಹೊರತು ಅವರೇ ಮಾಡ್ತಾಯಿದ್ದೀನಿ ನಾನು ಅನ್ನೋದು ಬರೋದೇ ಇಲ್ಲ ನೋಡಿ. ಅಂದರೆ ಆ ಥರದ್ದು ಬರಲೇಬಾರ್ದು, ನಾನು ಮಾಡಿದೆ ಅನ್ನೋದೇ ಬರಬಾರ್ದು. ಓಕೆ, ಇದನ್ನು ಹೇಳಿಸ್ತಾ ಇದ್ದಾರೆ ನೋಡಿ. ಆ ಥರ ನೀವು ಯಾರಿಲ್ಲಿ ಮಾಡ್ತಾ ಇದ್ದಾರೆ ಈ ಥರ ಸಹಾಯ, ಒಂದು ಸಲನೂ ಅಪ್ಪಿತಪ್ಪಿನೂ ಬರೋದಿಲ್ವಂತೆ ಬಾಯಲ್ಲಿ ನಿಮ್ಮದು. ನಿಮಗೆ ನಾನು ಮಾಡ್ತಾಯಿದ್ದೀನಿ ಈ ಥರ ಎಲ್ಲ ಅಂತ ನೀವು ಹೇಳ್ಕೊಳಲ್ವಂತೆ. ಅಂದರೆ ಆ ಥರ ಒಂದು ತುಂಬ ಒಳ್ಳೆ ಮನಸ್ಸಿಂದ ಏನು ಮಾಡ್ತಾಯಿದ್ದೀರಾ, ನಿಮ್ಮ ಎಷ್ಟು ಬುದ್ಧಿ ನಿಮ್ಮಲ್ಲಿ ಪಾಸಿಟಿವಿಟಿ ತುಂಬ್ತಾ ಇದೆ ಅಂತಂದರೆ ನಿಮ್ಮ ಫ್ಯಾಮಿಲಿಗೂ ಪ್ರೊಟೆಕ್ಷನ್ ಆಗ್ತಾಯಿದೆ. ನಿಮ್ಮ ಎನರ್ಜಿ ಯಾವ ರೀತಿ ಪವರ್ಫುಲ್ ಆಗ್ತಾಯಿದೆ ಆಯಿತಾ, ಚಮತ್ಕಾರಗಳ ಸುರಿಮಳೆ ಆಗ್ತಾಯಿದೆ. ಆ್ಯಂಡ್ ನಿಮ್ಮ ಸತತವಾದ ಪ್ರಯತ್ನ, ನಿಮ್ಮ ಸತತವಾದ ಹಾರ್ಡ್ ವರ್ಕ್, ಇಷ್ಟು ಕೆಲಸ ಮಾಡ್ತಾ ಇದ್ದೀರಾ ನೀವು ಅಂತಂದರೆ ಭಗವಂತನ ಆಶೀರ್ವಾದ. ಭಗವಂತನೇ ಬಂದ್ಬಿಟ್ರು, ಇನ್ನೇನು ಹೇಳಲಿ ನಾನು, ನಂಗೆ ಮಾತಾಡೋಕ್ಕೆ ಫುಲ್ ಖುಷಿ ಆಗ್ತಿದೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ತುಂಬ ಖುಷಿ ಆಗ್ತಾಯಿದೆ. ಭಗವಂತನೇ ಬಂದಿದ್ದಾರೆ ಇಲ್ಲಿ, ನಾನು ಸುಳ್ಳೆಲ್ಲ ಹೇಳ್ತಾ ಇರೋದು. ವಿಲ್ ಬಿ ರಿವಾರ್ಡೆಡ್ ಅಂತಿದ್ದಾರೆ. ಚಮತ್ಕಾರಗಳ ಸುರಿಮಳೆ ಅಂತ ಅನಿಸಿದ್ರು, ಈಗ ನೋಡಿದ್ರೆ ರಿವಾರ್ಡ್ ಸಿಗುತ್ತೆ ನಿನಗೆ, ನಿನ್ನ ಕಷ್ಟಕ್ಕೆ, ನಿನ್ನ ಇದಕ್ಕೆ ಪ್ರತಿಫಲ ಕೊಡ್ತೀನಿ ಅಂತ ಭಗವಂತ ಬಂದು ನಿಂತುಬಿಟ್ಟಿದ್ದಾರೆ ಇಲ್ಲಿ ಆಯಿತಾ. ಇನ್ನೇನು ಹೇಳಲ್ಲಿ ನಾನು ಇದಕ್ಕಿಂತ. ಸೂಪರ್. ಲುಕ್ ವಿತಿನ್, ಓ ಮೈ ಗಾಡ್, ಗಾಡ್ ಈಸ್ ವಿತಿನ್ ಯು, ಇನ್ ಯುವರ್ ಹಾರ್ಟ್ ಆ್ಯಂಡ್ ಮೈಂಡ್ ಅಂತಿದ್ದಾರಪ್ಪ. ಭಗವಂತ ನಿನ್ನಲ್ಲೇ ಇದ್ದಾರೆ, ನಿನ್ನ ಮನಸ್ಸಿನಲ್ಲಿ, ನಿನ್ನ ಹೃದಯದಲ್ಲಿ, ನಿನ್ನಲ್ಲಿ, ನಿನ್ನ ಯೋಚನೆಯಲ್ಲಿ, ಎಲ್ಲದರಲ್ಲೂ ಇದ್ದೀನಿ ನಾನು ಅಂತ ಹೇಳ್ತಾ ಇದ್ದಾರೆ ಭಗವಂತ. ಸೊ ಬ್ಯೂಟಿಫುಲ್. ಥ್ಯಾಂಕ್ ಯು ಬಾಬಾ, ಥ್ಯಾಂಕ್ ಯು ಸೋ ಮಚ್. ಇದು ಯಾರ ಎನರ್ಜಿ ನಿಮಗೆ ಗೊತ್ತು, ಏನು ಸಹಾಯ ಮಾಡ್ತಾಯಿದ್ದೀರಾ ಅಂತ. ಸೂಪರ್ ಎನರ್ಜಿ ಬರ್ತಾಯಿದೆ. ಇದು ಖಂಡಿತ ಕಂಟಿನ್ಯೂ ಮಾಡಿ ಆಯಿತಾ. ಸಹಾಯ ಮಾಡ್ತಾಯಿರಿ ಎಲ್ಲ ಆಯಿತಾ. ಇನ್ನೇನು ಹೇಳಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ತನಕ ನೋಡಿ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆನಾ. ಥ್ಯಾಂಕ್ ಯು. ಹಾಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಆಯ್ತಾ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಯಾರೆಲ್ಲ ನಾನು ಮ್ಯಾಜಿಕಲ್ ಮೀಡಿಯಾ 279 ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋಸ್ ನೋಡಿ ಎನ್ಕರೇಜ್ ಮಾಡ್ತಾಯಿದ್ದೀರಾ, ಸಮಯ ಕೊಡ್ತಾಯಿದ್ದೀರಾ ಆಯಿತಾ. ಜೊತೆಗೆ ಏನಂತಂದರೆ ನನಗೂ ಕೆಲಸ ಮಾಡಿಸ್ತಾ ಇದ್ದೀರಾ, ಮಾಡು ನೀನು ವೀಡಿಯೋ ಮಾಡು ಅಂತ. ಎಲ್ಲ ಕ್ರೆಡಿಟ್ ಖಂಡಿತ ನಿಮಗೇನೆ. ಥ್ಯಾಂಕ್ ಯು ಸೋ ಮಚ್ ಆಯಿತಾ. ನೀವು ಈ ಥರ ಪ್ರೋತ್ಸಾಹ ಕೊಡದೇ ಇದ್ದಿದ್ರೆ ಅದು ಖಂಡಿತ ನಾನು ಇಷ್ಟೊಂದು ವೀಡಿಯೋ ಮಾಡಬೇಕು ಅಂತಲೂ ಮಾಡ್ತಾ ಇರಲಿಲ್ಲ. ಹೀಲಿಂಗ್ ಅಂದ್ಕೊಂಡು ಕೂತ್ಕೊಂಡ್ಬಿಡ್ತಾ ಇದ್ದೆ ಆಯಿತಾ. ಇದು ಏನಿದ್ರು ನಿಮಗೋಸ್ಕರನೇ ಮಾಡ್ತಾ ಇರೋದು. ಥ್ಯಾಂಕ್ ಯು ಸೋ ಮಚ್. ಇನ್ನೇನು ಹೇಳಿ. ಮತ್ತು ಹಾಗೆ ಯಾರೆಲ್ಲ ಸ್ಟೋರ್ಸಿಂದ, ನಾನು ಮೊನ್ನೆ ಎಲ್ಲ ವೀಡಿಯೋ ಹಾಕಿದ್ದೆ, ಸ್ಟೋರ್ಸಿಂದ ಯಾರೆಲ್ಲ ಪರ್ಚೇಸ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಓಕೆನಾ. ಖಂಡಿತ ಇನ್ನೂ ಎಲ್ಲ ಐಟಮ್ಸ್ ಇದೆ, ನೋಡಿ ಪರ್ಚೇಸ್ ಮಾಡಿ. ಓಕೆನಾ. ಹಾಗೆ ಮೆಂಬರ್ಶಿಪ್ ಯಾರೆಲ್ಲ ತೊಗೊಂಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಯಿತಾ. ಮತ್ತು ಥ್ಯಾಂಕ್ಸ್ ಅಂತ ಹೇಳಿ ಒಂದು ಏನು ವಿಡಿಯೋ ಕೆಳಗೆ ಇರುತ್ತೆ ನೋಡಿ, ಥ್ಯಾಂಕ್ಸ್ ಅಂತ ಇರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಇಷ್ಟ ಬಂದ ಎಷ್ಟು ಲೈಕ್ ಅಮೌಂಟ್ ಕಳಿಸ್ಬೋದು ಆಯಿತಾ. ಆದರೆ ಅದನ್ನು ಎನ್ಕರೇಜ್ ಮಾಡೋದಕ್ಕೆ, ಚಾನೆಲ್ ಎನ್ಕರೇಜ್ ಮಾಡೋಕ್ಕೋಸ್ಕರ. ಸೊ ಅದನ್ನು ಯಾರೆಲ್ಲ ಮಾಡ್ತಾಯಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಜೊತೆಗೆ ಹೀಲಿಂಗ್ ಅಂತ ತೊಗೊಳ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್. ಯಾರಂತಲೇ ಗೊತ್ತಿಲ್ಲದೇ ಅಷ್ಟು ನಂಬಿಕೆ ಇಟ್ಟು ಹೀಲಿಂಗ್ ತೊಗೋತಾ ಇದ್ದೀರಾ ಥ್ಯಾಂಕ್ ಯು. ಮತ್ತು ಹೀಲಿಂಗ್ ತೊಗೊಂಡು ಎಲ್ಲ ಎಕ್ಸ್ಟ್ರಾ ಅಡಿಷ್ನಲ್ ಅಮೌಂಟ್ ಕೂಡ ಯಾರೆಲ್ಲ ವಾಟ್ಸಪ್ ಆಗಲಿ, ಗೂಗಲ್ ಪೇ ಆಗಲಿ, ಅಥವಾ ಇದು ಫೋನ್ಪೇ, ಓಕೆ. ಸೊ ಅದೆಲ್ಲ ಯಾರು ಮಾಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆನಾ. ಸೊ ನಿಮಗೆಲ್ಲರಿಗೂ ವಿಡಿಯೋ ನಿಮಗೋಸ್ಕರನೇ ಮಾಡ್ತಾ ಇರೋದು ಆಯಿತಾ. ಖಂಡಿತ ನಿಮಗೋಸ್ಕರನೇ. ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಈ ಥರ ಎನ್ಕರೇಜ್ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು. ಮೆಂಬರ್ಶಿಪ್ ತೊಗೊಳ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್. ಮತ್ತು ಖಂಡಿತ
ಎಲ್ಲರೂ ಬೇರೆಯವರು ಕೂಡ ತೊಗೊಳ್ಳಿ ಈ ಮೆಂಬರ್ಶಿಪ್ನ. ನನಗೆ ಮೆಂಬರ್ಸ್ ಜಾಸ್ತಿ ಆಗ್ತಷ್ಟು ನನಗೂ ಒಂದು ಹುಮ್ಮಸ್ಸು ಬರುತ್ತೆ, ಎಸ್ ಇನ್ನೂ ಜಾಸ್ತಿ ವೀಡಿಯೋಸ್ ಮಾಡಬೇಕು ಅಂತ ಹೇಳಿ. ಖಂಡಿತ ತೊಗೊಳ್ಳಿ. ಆ್ಯಂಡ್ ಇವಾಗ ಮೆಂಬರ್ಸ್ ಇರೋರ್ಗು ಖಂಡಿತ ವೀಡಿಯೋಸ್ ಮಾಡ್ತೀನಿ, ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಓಕೆ, ಮೊನ್ನೆ ಲಾಸ್ಟ್ ಒಂದು 3-4 ಡೇಸ್ ಮಾಡೋಕ್ಕಾಗಿರಲಿಲ್ಲ, ಏಕೆಂದರೆ ಅದು ಹೇಳಿದ್ದೀನಲ್ಲ ಮತ್ತೆ ಹೀಲಿಂಗ್ ಎಲ್ಲ ಇರ್ತಾಯಿತ್ತು ಅಂತ, ಅದಕ್ಕೋಸ್ಕರ ಅಂತ ಹೇಳಿ ಆಗಿರಲಿಲ್ಲ ಮಾಡೋಕ್ಕೆ. ಸೊ ಈಗ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಖಂಡಿತ ಹೀಗೆ ಪ್ರೋತ್ಸಾಹ ನಿಮ್ಮ ಇದ್ದೇ ಇರಲಿ, ಓಕೆನಾ. ಆ್ಯಂಡ್ ಇನ್ನೊಂದು ಕಮೆಂಟ್ಸ್ ಮಾತ್ರ ನಾನು ನಿಜವಾಗ್ಲೂ ಹೇಳ್ತೀನಿ, ನಂಗೆ ನೋಡೋಷ್ಟು ಆಗ್ತಾನೇ ಇಲ್ಲ. ಸೊ ನನಗೇನು ಮಾಡಲಿ ಅಂತ ಅರ್ಥ ಆಗ್ತಿಲ್ಲ. ನಾನು ಕಮೆಂಟ್ಸ್ನ ಆಫ್ ಮಾಡಿಬಿಟ್ಟಿರಲ್ಲ ಒಂದು ಸ್ವಲ್ಪ ದಿನ ಅನಿಸುತ್ತೆ. ಆಮೇಲೆ ನನಗೆ ಬೇಜಾರಾಗುತ್ತೆ, ಅಯ್ಯೋ ಪಾಪ ನೀವೇನಾದ್ರು ಬೇಜಾರು ಮಾಡ್ಕೊಂಬಿಡ್ತೀರಾ ಅಂತ ಗೊತ್ತಿಲ್ಲ ನನಗೇನು ಮಾಡಲಿ ಅಂತ ಅರ್ಥ ಆಗ್ತಿಲ್ಲ. ಪ್ಲೀಸ್ ತಿಳಿಸಿ. ಒಂದು 15 ಡೇಸ್ ಆಫ್ ಮಾಡ್ತೀನಿ, ಮತ್ತು ಇನ್ನೊಂದು 15 ಡೇಸ್ ಆನ್ ಇಡ್ತೀನಿ. ಹಾಗೆ ಮಾಡಲಾ? ಆ ಥರ ಪ್ಲೀಸ್ ತಿಳಿಸಿ ಆಯಿತಾ. ನೀವು ಎಸ್ ಓಕೆ ಬೇಜಾರು ಮಾಡ್ಕೊಳ್ಳಲ್ಲ, ಆಫ್ ಮಾಡ್ಬೋದು ಅಂತಂದರೆ ಕಮೆಂಟ್ಸ್ ಆಫ್ ಮಾಡಿಬಿಡ್ತೀನಿ. ಒಬ್ಬರು ಏನೂ ಮೆಸೇಜ್ ಹಾಕಿಲ್ಲ ಅಂತಂದರೆ ನನಗೂ ಭಯ ಆಗಿಬಿಡುತ್ತೆ, ಆಮೇಲೆ ಆಫ್ ಮಾಡಿಬಿಟ್ಟು ನೀವುಗಳು ಬೇಜಾರು ಮಾಡ್ಕೊಂಬಿಟ್ರೆ ಅಂತ, ಆಯಿತಾ. ಅದಕ್ಕೋಸ್ಕರ ನೀವು ಎಸ್ ಅಂದರೆ ನಾನು ಆಫ್ ಮಾಡ್ತೀನಿ, ಸರಿನಾ. ಎಸ್, ಥ್ಯಾಂಕ್ ಯು ಸೋ ಮಚ್. ಇನ್ನೇನು ಹೇಳಲಿ, ಥ್ಯಾಂಕ್ ಯು.